ಈ ಮಳೆ ಬರುವಾಗ ಹೆಲಿಕಾಪ್ಟರ್ ಹೇಗೆ ಆರ್ತದ ಗೈಸ್. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ನೇರ ಬಸ್ ಸ್ಟ್ಯಾಂಡ್ ಕಡೆ ಹೋದೆ. ಕಳೆದ ವ್ಲಾಗ್ ಅಲ್ಲಿ ಹೇಳಿದ್ದೇನೆ ನಮ್ಗೆ ಇವಾಗ ಎಕ್ಸಾಮ್ ನಡೀತುಂಟು ಅಂತ ಹೇಳಿ. ನೋಡುವಾಗ ಅಲ್ಲೊಂದು ನಾಯಿ ಕಾಲೇಜ್ ಸ್ಟೂಡೆಂಟ್ಸ್ ತರ ನಿದ್ದೆ ತೂಗ್ತುಂಟು. ನಾಯಿಗೆ ನಿದ್ದೆ ಬರ್ತಿರುವಾಗ ನಮಗೆ ಮತ್ತೆ ನಿದ್ದೆ ಬರೋದಿರ್ಬೋದು. ಈ ಬಸ್ ಬರುವಾಗ ಸ್ವಲ್ಪ ಡಿಲೇ ಆಯ್ತು, ಫೈನಲಿ ಬಸ್ ಸಿಕ್ತು ಗೈಸ್. ಇವತ್ತಿದ ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು. ಮಂಗಳೂರಲ್ಲಿ ಬಾರಿ ಖುಷಿ ಆಗ್ತಿತ್ತು. ಇದು ಯಾವ ಊರಿನ ಮಸೀದಿ ಅಂತ ಹೇಳಿ ಕಂಡು ಹಿಡೀರಿ ನೋಡೋಣ. ಆದ್ರೂ ಕೂಡ ಮೋಡ ಹಿಡ್ದಾಗಿ ಆಗಿತ್ತು, ಸೆಕೆ ಕೂಡ ತಡಿಲಿಕ್ಕೆ ಆಗ್ತಿರ್ಲಿಲ್ಲ. ಒಮ್ಮೆ ಪಾಟೀಲ್ಗೆ ರೀಚ್ ಆದ್ರೆ ಸಾಕು ಅಂತ ಎಣಿಸ್ತಾ ಇದ್ದೆ, ಕಾರಣ ಬಸ್ ಅಲ್ಲಿ ತುಂಬಾನೇ ರಶ್ ಇತ್ತು. ಹೇಗೋ ಪಾಟೀಲ್ಗೆ ಬಂದ್ ಇಳಿದು ಅಲ್ಲಿಂದ ಬಿಕಾರ್ನಘಟ್ಟಗೆ ಬಂದು ಲೈಟ್ ಆಗಿ ಫುಡ್ ಮಾಡ್ಕೊಂಡು ನೇರ ಎಕ್ಸಾಮ್ ಸೆಂಟರ್ ನಗಡೆ ಎಲ್ಲರೂ ಕೂಡ ಎದ್ದು ಬಿದ್ದು ಕಲಿತಾ ಇದ್ದಾರೆ. ನಾವು ಮಾತ್ರ ಕಂಬ ತರ ನಿಂತಿದ್ದೇವೆ. ಅವಾಗ್ಲೇ ತೊರ್ರ ಅಂತ ಹೆಲಿಕಾಪ್ಟರ್ ಹೋಯ್ತು ಮಾರ. ಈ ಮಳೆಗೆ ಹೇಗೆ ಹೋಗ್ತಾರೆ ನಂಗೆ ಗೊತ್ತಿಲ್ಲ, ಅದ್ರಲ್ಲಿ ವೈಪರ್ ಉಂಟು. ಫೈನಲಿ ಎಕ್ಸಾಮ್ ಎಲ್ಲ ಬರ್ದುಕೊಂಡು ಹೊರಗಡೆ ಬಂದೆ. ಬಾರಿ ಮಳೆ ಕೂಡ ಇಲ್ಲ, ಎಂತ ಮಾಡುದು, ಚಂಡಿ ಆಗುದು ಗೈಸ್. ಹಾಗೆ ಬಸ್ ಹತ್ಕೊಂಡು ನೇರ ಊರ್ ಕಡೆ ಬಂದೆ. ಬಸ್ ಮಟ್ಟ ಮುಟ್ಟುವಾಗಲೇ ಬಾರಿ ಮಳೆ, ಮತ್ತೆ ಮನೆಗೆ ಬಂದಾಗ ಭರ್ಜರಿ ಮಳೆನೇ ಮಳೆ. ನಮ್ಮ ಮನೆಗೆ ಬರುವಾಗ ಒಂದು ವೈಬ್ ಇದೆ ನೋಡ್ತೀರಾ, ಈ ಪ್ಲೇಸ್ ಎಲ್ಲ ಸಖತ್ ವೈಬ್ ಇದೆ ಆಯ್ತಾ. ಮಳೆ ಬರುವಾಗ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು. ಸೊ ಅವರ ಸೈಕಲ್ ಅನ್ನು ಮಟ್ಟು ಅಂತೇಳಿ ಒಮ್ಮೆ ಸೈಕಲ್ ಟ್ರೈ ಮಾಡಿ. ಸೈಕಲ್ ಅಲ್ಲಿ ಸ್ವಲ್ಪ ಕೂಡ ಗಾಳಿ ಇರ್ಲಿಲ್ಲ, ಟೈರ್ ಹೋಗುದು ಬೇಡ ಅಂತೇಳಿ ನೇರ ಕಡಬ ಹೋದೆ. ಡಿಪ್ರೆಷನ್, ಹೆಲ್ಮೆಟ್ ಇಲ್ಲಿ, ಡ್ರೈವಿಂಗ್ ಇಲ್ಲಿ, ಡಿಪ್ರೆಷನ್, ಫುಲ್ ಡಿಪ್ರೆಷನ್. ಹಾಗೆ ಅಲ್ಲಿಂದ ನೇರ ಇರ್ಷದ್ ಅವರ UK ಸೈಕಲ್ಸ್ ಕಡಬಕ್ಕೆ ಬಂದೆ. ಇಲ್ಲಂತೂ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಕಲ್ಸ್ ಇದೆ, ಅದರ ಪಾರ್ಟ್ಸ್ ಇದೆ, ಮತ್ತೆ ಇದನ್ನ ರಿಪೇರಿ ಮಾಡೋದಾದ್ರೂ ಕೂಡ ಪಟ ಅಂತ ರಿಪೇರಿ ಮಾಡ್ತಾರೆ. ಅಲ್ಲಿಂದ ಒಂದು ಸೈಕಲ್ ಪಂಪ್ ತಗೊಂಡೆ, ನಮ್ಮ ಕಸಿನ್ ಗೆ ಸರ್ಪ್ರೈಸ್ ಮಾಡಿ ಕೊಡು ಅಂತ ಹೇಳಿ ಫುಲ್ ಸೆಟ್. ಹಾಗೆ ಗೈಸ್ ಮನೆಗೆ ಬರುವಾಗ ಕಸಿನ್ ಗೆ ಅವನ ಮ್ಯಾಮ್ ಅದು ಕಾಲ್ ಬಂತು, ಏನೋ ಪ್ರಾಜೆಕ್ಟ್ ಬಾಕಿ ಉಂಟಂತೆ. ಇವ ಮಳೆಗೆ ಆಟ ಆಡುದು.